ಇದು ನನ್ನ ಹಸ್ಬೆಂಡ್, ನಮ್ಮ ತಂದೆ ಫ್ರೆಂಡ್. ಅದಕ್ಕೆ ನಾನು ಅವರನ್ನು ಹಾಗೆ ಕರೆಯೋದು ಚಿಕ್ಕವಳಿಂದ. ಆ್ಯಕ್ಚುಲಿ ಇವಾಗ್ಲೂ ಹಾಗೆ ಕರಿ ಅಂತ ಹೇಳ್ತಾರೆ. ಏ, ಯಾಕೆ ಕಾಲ್ ಕಟ್ ಮಾಡಿದೆ? ವಾಟ್ ವಿಲ್ ಹಿ ಥಿಂಕ್? ಏನು ಯೋಚನೆ ಮಾಡ್ತಾರೆ, ಏನು ಹೇಳ್ತಾರೆ, ಏನು ಮಾಡಿಬಿಡ್ತಾರೆ? ಇನ್ನು ಎಷ್ಟು ದಿನಾನು? ಲೈಫ್ ಪೂರ್ತಿನ? ಏನು ಮಾಡು ಅಂತ್ಯ ನನ್ನ? ಸ್ವಲ್ಪ ಹೊತ್ತಿನ ಮುಂಚೆ ನೀನು ಹೇಳಿದ್ ಮರ್ತ್ಬಿಟ್ಟಿಯಾ? ವಾಟ್ ಡಸ್ ಮನಿ ಮೀನ್ ಟು ಯು? ಫ್ರೀಡಮ್. ಅವನಿವತ್ತು ಗೆದ್ದಿರುವಂತ ಹಣ ಈಗ ನಿನ್ನ ಹತ್ರ ಇದೆಯಾ ಅಥವಾ? ಹೌದು, ಇಲ್ಲೇ ಇದೆ. ದೆನ್ ಟೇಕ್ ಇಟ್ ಅಂಡ್ ಲಿವ್ ಯುವರ್ ಲೈಫ್. ಎಷ್ಟು ಈಸಿಯಾಗಿ ಹೇಳ್ಬಿಟ್ಟೆ ನೀನು. ಐ ಕೆನಾಟ್ ಡೂ ದಟ್. ಹಿ ಕೆನಾಟ್ ಅಫೋರ್ಡ್ ಟು ಲೂಸ್ ಹಿಸ್ ವುಮೆನ್ ಆ್ಯಂಡ್ ಮನಿ. ಖಂಡಿತ ನನ್ನ ಹುಡ್ಕೊಂಡು ಬರ್ತಾನೆ. ಅವನು ನಿನ್ನ ಹುಡ್ಕೊಂಡು ಬರಲ್ಲ. ಹೇಗಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ಯಾ? ನಾನು ಪೊಲೀಸ್, ಅದಕ್ಕಂತ ನನಗೆ ತುಂಬ ದಾರಿ ಇದೆ. ಯು ಜಸ್ಟ್ ನೀಡ್ ಟು ಕೋಆಪರೇಟ್. ಎಸ್, ಐ ವಿಲ್. ಕ್ಲಬ್ ಅಲ್ಲಿ ಅವನ ಜೊತೆ ಅವನ ಹೆಂಡತಿನಿ ಇದ್ಲು ಅಂತ ಕೇಳಿದ್ದೆ. ಹೌದು ಸರ್. ಅವಳು ಇದ್ರೊಳಗಿರ್ಬೋದು ಅನ್ಕೊಳ್ತೀನಿ. ಹಲೋ ಮೇಡಮ್, ಸರ್, ದಿಸ್ ಇಸ್ ದ ಪೊಲೀಸ್ ಹಿಯರ್. ಕ್ಯಾನ್ ಯು ಪ್ಲೀಸ್ ಓಪನ್ ದ ಡೋರ್? ವಾಟ್ ಇಸ್ ದಿಸ್ ಶಿವ? ದೇರ್ ಇಸ್ ನೋ ಆನ್ಸರ್. ಶಿವ, ನೀನ್ ಆ ಕಡೆ ನೋಡು, ಆ ಕಡೆ ಸೈಡು. ಹಲೋ ಹಲೋ, ಕ್ಯಾನ್ ಯು ಪ್ಲೀಸ್ ಓಪನ್ ದ ಡೋರ್? ಹಲೋ, ಕ್ಯಾನ್ ಯು ಹಿಯರ್ ಅಸ್? ದಿಸ್ ಇಸ್ ದ ಕರ್ನಾಟಕ ಪೊಲೀಸ್ ಹಿಯರ್. ಪ್ಲೀಸ್ ಓಪನ್ ದ ಡೋರ್. ಹಲೋ ಸರ್, ಈಸ್ ಎನಿವನ್ ಹೋಮ್? ಜಸ್ಟ್ ಫಾರ್ ಅನ್ ಎನ್ಕ್ವೈರಿ ಮ್ಯಾಮ್. ಹಲೋ. ಸರ್, ಆ ಕಡೆ ನೋಡ್ಲಾ ಸರ್? ಅಲ್ಲಿ. ಹಾ, ಸರಿ. ಹಲೋ ಸರ್, ಮೇಡಮ್. ದಿಸ್ ಇಸ್ ಸುಂದರ್ ಫ್ರಮ್ ಕರ್ನಾಟಕ ಪೊಲೀಸ್. ಈಸ್ ಎನಿಬಡಿ ಇನ್ಸೈಡ್? ಇಷ್ಟು ದೊಡ್ಡ ಬಂಗ್ಲಾ ಇದೆ, ವಾಚ್ಮ್ಯಾನು ಇಲ್ಲ, ಮಣ್ಣು ಇಲ್ಲ. ಎಸ್ ಸರ್. ಡೋರ್ ಕ್ಲೋಸ್ ಮಾಡಿದಾಗೆ ಸೌಂಡ್ ಬಂತಲ್ವಾ? ಇಲ್ಲ ಸರ್, ಅವಾಗಿಂದ ಡೋರ್ ಕ್ಲೋಸ್ ಆಗೇ ಇದೆ. ಒಳಗಡೆ ಯಾರು ಇಲ್ಲ ಸರ್. ಈಗೋಗೆ ಒಬ್ಬ ಪೊಲೀಸ್ ಸ್ಥಳದಲ್ಲಿ ಸತ್ತು ಇನ್ನೋರ್ವ ಪೊಲೀಸ್ ಎಸ್ಕೇಪ್ ಆಗಿದ್ದಾನೆ. ಈ ಘಟನೆ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗಿದೆ. ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ನ ಇನ್ನೋರ್ವ ಕಲೀಗ್ನಿಂದಲೇ ಈ ಕೊಲೆ ಮಾಡಲಾಗಿದೆ. ಈ ಘಟನೆಯಿಂದ ಎಲ್ಲರೂ ಭಯಭೀತರಾಗಿದ್ದಾರೆ.
ಬಾಬು ಥಾಮಸ್ ಎನ್ನುವಂತಹ ವ್ಯಕ್ತಿ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು, ಅದೇ ಪೊಲೀಸ್ ಸ್ಟೇಷನ್ ನ ಸ್ಪೆಷಲ್ ಬ್ರಾಂಚ್ ಪೊಲೀಸ್ ಆಫೀಸರ್ ಗನ್ ನಿಂದ ಶೂಟ್ ಮಾಡಿ ಕೊಲೆ ಮಾಡಲಾಗಿದೆ. ಬಾಬು ಥಾಮಸ್ ಎನ್ನುವವರಿಗೆ ಒಂದ್ ಕಡೆ ಬ್ಲೀಡಿಂಗ್ ಆಗ್ತಾ ಇದ್ರೆ, ಇನ್ನು ಇಬ್ಬರು ಅವರ ಕೊಲೀಗಾದಂತಹ ಸೆಂಥಿಲ್ ಕುಮಾರ್ ಮತ್ತು ರಾಮಮೂರ್ತಿ ಅವರನ್ನ ಶೂಟ್ ಮಾಡಲಾಗಿದೆ. ಇನ್ನೋರ್ವ ಪೊಲೀಸ್ ಆಫೀಸರ್ ಗನ್ ಜೊತೆ ಎಸ್ಕೇಪ್ ಆಗಿದ್ದಾನೆ. ಬಾಬು ಥಾಮಸ್ ಎನ್ನುವವರು ಸ್ಥಳದಲ್ಲೇ ಅಸುನೀಗಿದ್ದಾರೆ. ಇನ್ನು ಇಬ್ಬರು ಪೊಲೀಸ್ ಆಫೀಸರ್ ಗಳನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ ಘಟನೆಯಲ್ಲಿ ಭಾಗಿಯಾದಂತಹ ವ್ಯಕ್ತಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಮಲ್ಲೇಶ್ವರ, ಸದಾಶಿವನಗರ, ಯಲಹಂಕ ಮತ್ತು ಕನಕಪುರ ರಸ್ತೆಗಳಲ್ಲಿ ಹುಡುಕಾಟ ನಡೆಸಲಾಗ್ತಾ ಇದ್ದು, ಮಾನಸಿಕ ರೋಗದಿಂದ ಬಳಲ್ತಾ ಇದ್ದು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಚಿಕಿತ್ಸೆ ಪೂರ್ಣಗೊಳ್ಳುವುದರ ಮುಂಚೆನೆ ಈ ಕೊಲೆಯನ್ನ ಈ ಕೊಲೆ ಮಾಡೋದಕ್ಕೆ ಅದು ಕೂಡ ಒಂದು ಕಾರಣವಾಗಿದೆ. ಪೊಲೀಸರ ಅಜಾಗರೂಕತೆಯಿಂದ ಜನರು ಭಯ. ಅವನ ಕೈಯಲ್ಲಿ ಗನ್ ಇರೋದ್ರಿಂದ ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ಇರಬೇಕು ಅಂತ ಪೊಲೀಸ್ನವರು ಮನವಿ ಮಾಡ್ತಾ ಇದ್ದಾರೆ. ಜೊತೆಗೆ ಮಕ್ಕಳನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ಳಲು ಕೂಡ ಮನವಿ ಮಾಡಿದ್ದಾರೆ. ಬಾಬು ಥಾಮಸ್ ನನ್ನ ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ದಾರೆ ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಇನ್ನು ಈ ಕೊಲೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದನ್ನ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಒಬ್ಬ ರೆಸ್ಪಾನ್ಸಿಬಿಲಿಟಿ ಪೊಲೀಸ್ ಆಗಿ ಈ ರೀತಿಯಾಗಿ ಹೇಗೆ ನಡ್ಕೊಳ್ಳೋಕೆ ಸಾಧ್ಯ ಅನ್ನೋದನ್ನ ಕೂಡ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಭಯಭೀತರಾಗಿದ್ದಾರೆ. ಅವರನ್ನ ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಕೊಲೆ ಬೆನ್ನಟ್ಟೋದಕ್ಕೆ 4 ಸ್ಟೂಡೆಂಟ್ಸ್ ನೇಮಕ ಮಾಡಲಾಗಿದೆ. ಅವನಿರೋ ಜಾಗ ಕೂಡ ನಿಮ್ ಕೈಯಲ್ಲಿ ಕಂಡುಹಿಡಿಯಕ್ಕಾಗಲ್ಲ. ಆದ್ರಿಂದ ಸುತ್ತಮುತ್ತ ಇರುವಂತಹ ಸಿಸಿಟಿವಿ ಫುಟೇಜ್ ಅನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಯು ನೆವರ್ ಗೋನಾ ಕ್ಯಾಚ್ ಹಿಮ್. ಮೇಡಮ್, ಕಾಫಿ ರೆಡಿ ನಾ? ಒಬ್ಬ ಪೊಲೀಸ್ ಆಫೀಸರ್ ಅವ್ರ ಸುಪೀರಿಯರ್ ಆಫೀಸ್ನ ಶೂಟ್ ಮಾಡಿದ್ದಾನೆ. ಅವನನ್ನು ಹಿಡಿಬೇಕು, ಅರೆಸ್ಟ್ ಮಾಡಬೇಕು. ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ. ಆದ್ರೆ ಅವನು ಯಾಕೆ ಹಾಗೆ ಮಾಡ್ದ ಯಾರು ಕೇಳೋದಿಲ್ಲ. ಏನ್ ಕಾಫಿ ಮ್ಯಾಮ್, ಸೂಪರ್. ನಾನೇನ್ ಹೇಳ್ತಾ ಇದ್ದ? ಅವನು ಯಾಕೆ ಹಾಗೆ ಮಾಡ್ದ? ಫ್ರಸ್ಟ್ರೇಷನ್ ಮ್ಯಾಮ್, ಫ್ರಸ್ಟ್ರೇಷನ್. ಒಬ್ಬ ಸಾಮಾನ್ಯ ಪೊಲೀಸ್ ಆಫೀಸರ್ ಏನೆಲ್ಲ ಫೇಸ್ ಮಾಡಬೇಕು ಅಂತ ನಿಮ್ಗೇನಾದ್ರೂ ಐಡಿಯಾ ಇದೆಯಾ? ಏನೆಲ್ಲ ಅನುಭವಿಸ್ಬೇಕು ಅಂತ ನಿಮಗೆ ಗೊತ್ತಾ? ಜನಗಳಿಗೆ ಒಳ್ಳೇದು ಮಾಡಬೇಕು, ಪ್ರೊಟೆಕ್ಟ್ ದ ಗುಡ್, ಪನಿಷ್ ದ ಬ್ಯಾಡ್, ಈ ತರ ಕನ್ಸೆಲ್ಲ ಕಟ್ಕೊಂಡು ಕೆಲ್ಸಕ್ಕೆ ಸೇರ್ತೀವಿ. ಆದ್ರೆ ದಿಸ್ ಈಸ್ ದ ರಿಯಾಲಿಟಿ.